ನೋಡಿ, ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ಮುಂದುವರೆದ ಭಾಗದಲ್ಲಿ 45ನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ. ABCD ಅನ್ನೋದು ಒಂದು ವಜ್ರಾಕೃತಿ ಇದೆ. ಆಮೇಲೆ ಅದರೊಳಗೆ A ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ, BD ಉದ್ದ ಅಂದರೆ ಒಂದು ಕರ್ಣ ಕೊಟ್ಟಿದ್ದಾರೆ. B ಆದ ನಂತರ C ಬಿಟ್ಟು D ಕೊಡ್ತಾರೆ ಅಂದರೆ ಅದು ಕರ್ಣ ಐತಿ. ಹಾಗಾದರೆ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ಸ್ವಲ್ಪ ಇಲ್ಲಿ ನಿಮಗೆ ತಿಳುವಳಿಕೆ ಏನು ಬೇಕು ಅಂದರೆ ವಜ್ರಾಕೃತಿಯ ಬಗ್ಗೆ ತಿಳುವಳಿಕೆ ಬೇಕು. ಮುಖ್ಯವಾಗಿ ಅದರ ವಿಸ್ತೀರ್ಣಕ್ಕೆ ಏನು ಸೂತ್ರ ಇದೆ ಅನ್ನೋದು ಗೊತ್ತಬೇಕು. ಇಲ್ಲ ನಾನು ABCD ವಜ್ರಾಕೃತಿ ತೊಗೊಳ್ತೀನಿ. ABCD ವಜ್ರಾಕೃತಿ ತೊಗೊಳ್ತೀನಿ. ಆಮೇಲೆ A ಅಂದರೆ ಎಷ್ಟಿದೆ ನೋಡ್ರಿ, 2, 4 ಕೊಟ್ಟಿದ್ದಾನೆ. A ಅಂದರೆ 2, 4 ಇದೆ. C ಅಂದರೆ ಎಷ್ಟಿದೆ, 8, 12 ಇದೆ. 8, 12 ಇದೆ. ಆಮೇಲೆ BD 5 ಮಾನಗಳಂತ ಇದೆ. B ದಿಂದ D ವರೆಗೆ ಈ ಉದ್ದ ಕೊಟ್ಟಿದ್ದಾನೆ. ಈಗ ನಿಮಗೆ ಇದು AC ಸೇರಿಸ್ಕೊಳ್ಳೋಣ. ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿ ಅಂದ್ರೆ, ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನು ನಿಮಗೆ ಗೊತ್ತಿರಬೇಕಂದ್ರೆ, ಇದ್ರ ವಿಸ್ತೀರ್ಣಕ್ಕೆ ವಜ್ರಾಕೃತಿಯ ವಿಸ್ತೀರ್ಣಕ್ಕೆ ಏನು ಸೂತ್ರ ಗೊತ್ತಿರಬೇಕಂದ್ರೆ 1, 2 ಅಂಶ ಯಾರಿಗೆ ನೆನಪೈತೆ 9ನೇ ಓದಿದ್ದೀರಿ ಇದನ್ನು. 1, 2 ಅಂಶ ಗುಂಡ್ಲೆ ಕರ್ಣಗಳ ಗುಣಲಬ್ಧ ಅಂದರೆ AC ಒಂದು ಕರ್ಣ, ಇನ್ನೊಂದೇನು BD. ಇಲ್ಲೇ BD ಕೊಟ್ಟಿದ್ದ ನಾವೇನು ಕಂಡು ಹಿಡ್ಕೋಬೇಕೀಗ, AC ಕಂಡು ಹಿಡ್ಕೋಬೇಕು. AC ಗೊತ್ತಿಲ್ಲ. AC ಕಂಡು ಹಿಡ್ಕೊಳಕ್ಕೆ ಬರ್ತೈತೋ ಇಲ್ಲೋ, ಹೆಂಗೆ ಕಂಡು ಹಿಡಿತೀರಿ? A ಬಿಂದುವಿನ ಬಿಂದು ಗೊತ್ತೈತಿ, C ಬಿಂದುವಿನ ನಿರ್ದೇಶಾಂಕಗಳು ಗೊತ್ತದ. ಯಾವ ಸೂತ್ರ ಹಾಕ್ತೀರಿ AC ಕಂಡು ಹಿಡಿಬೇಕಂದ್ರೆ? ಈಗ ಯಾವ ಸೂತ್ರ ಹಾಕ್ತೀರಿ? ದೂರದ ಸೂತ್ರ ಅಂತ ಬಾಯಾಗ ಮಾತಾ ಬರಲ್ತಲ್ಲ ನಿಮ್ಗೆ. ಮಾತಾಡೋಕೆ ಏನಾಗೈತೆ ನಿನಗೆ? ಲೊದ್ದೆದು ಇಟ್ಕೊಂಡು ಕೂತೀನ? ಸುಮ್ಮನೆ ತಲೆಬಿಸ್ತಿರಲ್ಲ. A ದಿಂದ C ವರೆಗಿನ ಉದ್ದ ಏನದು? x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. ಎಷ್ಟು ಸಲ ಈ ಸೂತ್ರ ಬಳಕೆ ಆಗಿಲ್ಲ? 2 ಬಿಂದುಗಳನ್ನು ಕೊಟ್ಟರೆ ಅದರ ನಡುವಿನ ದೂರವನ್ನು ಕಂಡುಹಿಡಿಯೋದು ಯಾಕೆ ಹೇಳಂಗಿಲ್ಲ ಯಾಕೆ ನೀವು? x2 - x1 ಬ್ರಾಕೆಟ್ ಸ್ಕ್ವೇರ್, x2 - x1 ಇದೇನಿದು? x1 y1 ಇದೇನು? x2 y2. x2 - x1 ಬ್ರಾಕೆಟ್ ಸ್ಕ್ವೇರ್ ಅಂದರೆ 8 - 2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಅಂದರೆ 12 - ಎಷ್ಟು? 4 ಬ್ರಾಕೆಟ್ ಸ್ಕ್ವೇರ್ ಆಗುತ್ತೆ. 8ರಾಗ 2 ಹೋದರೆ ಎಷ್ಟು? 6. 6ರ ವರ್ಗ. 12ರಾಗ 4 ಹೋದರೆ ಎಷ್ಟು? 8. 8ರ ವರ್ಗ. 6ರ ವರ್ಗ 36. 8ರ ವರ್ಗ ಎಷ್ಟು? 64. 2 ಕೂಡಿಸ್ರಿ 100 ಆತ ಇಲ್ಲ ಇದು? ರೂಟ್ 100 ಆತಂದ್ರೆ ಎಷ್ಟು ಬರೀಬೇಕು? 10 ಮಾನಗಳು. ಏನು = 10 ಮಾನ ಬರೀಬೇಕು? AC = 10 ಮಾನಗಳು ಬರಿಬೇಕು. ಈಗ ನಮಗೆ ಇಷ್ಟಕ್ಕೆ ಮುಗಿಲಿಲ್ಲ ಇದು. AC ಅಷ್ಟೇ ತೆಗೆಯೋದಿಲ್ಲ. ಈಗ ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಬೇಕಾಗಿದೆ. ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವಜ್ರಾಕೃತಿಯ ವಿಸ್ತೀರ್ಣ A = ಏನು ಬರೀಬೇಕು ನಾವು? 1, 2 ಅಂಶ AC ಇಂಟು BD. 1, 2 ಅಂಶ ಇಂಟು ಕರ್ಣಗಳ ಗುಣಲಬ್ಧ AC ಇಂಟು BD. ಇದು ನಿಮಗೆ ಇರ್ತಕ್ಕಂಥ ಸೂತ್ರ. 1, 2 ಅಂಶ ಹಂಗೆ ಬರೆಯೋಣ. AC ಅಂದರೆ ಎಷ್ಟೈತಿ ನೋಡ್ರಿ. AC ಅಂದರೆ ಎಷ್ಟದ? ಈಗ ತಾನೇ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ 10 ಮಾನ. BD ಅಂದರೆ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ. 2 1 2 5 ಕಡ್ತಾ ಹೊಡೀರಿ ಇದನ್ನ. ಅಂದ್ರೆ A = ಬಂತು ಎಷ್ಟಪ್ಪ ನಮ್ಗೆ ಉತ್ತರ? 5 5 25 ಚದರ್ಮಾನಗಳು ಅಂತ ಬರೀ. ಇದು ನಮಗೆ ವಜ್ರಾಕೃತಿಯ ವಿಸ್ತೀರ್ಣ ಆಗ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಏನಿದೆ ಅಂತ ನೋಡ್ರಿ. ನೇರವಾಗಿ ಸೂತ್ರ ಕೇಳಿದ್ದಾರೆ, ದೂರದ ಸೂತ್ರ ಕೇಳಿದ್ದಾರೆ. ಮೊದಲನೇದು ಆಪ್ಷನ್ ಏನೋ ಸರಿ ಉತ್ತರಲ್ಲ ಇಲ್ಲಿ? ಆಪ್ಷನ್ A ದೂರದ ಸೂತ್ರ. √x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್ ಆಗ್ತದೆ. ಇದು ಇನ್ನೊಂದು ನಿಮ್ಮ ತಲೆಯಾಗಿರಲಿ. x2 - x1 ಬದಲಿ x1 - x2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y1 - y2 ಬ್ರಾಕೆಟ್ ಸ್ಕ್ವೇರ್ ಕೊಟ್ಟರು ಸರಿ ಉತ್ತರನ ಅದು. ಇದು ನಿಮ್ಮ ಗಮನದಲ್ಲಿ ಇರಲಿ. ಮುಂದಿನ ಪ್ರಶ್ನೆ, A ಮತ್ತು B ಅಂತಕ್ಕಂಥ 2 ಬಿಂದುಗಳಿದಾವ. ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಮಧ್ಯಬಿಂದು M ಅನ್ನೋಣ ಸೂತ್ರ ಬರೀರಿ. x1 + x2 ಡಿವೈಡೆಡ್ ಬೈ ಏನು ಬರೀತೀರಿ? 2 2 ಬರೀತೀರಿ. ಆಮೇಲೆ ಎರಡನೇ ಬಿಂದು y1 + y2 ಡಿವೈಡೆಡ್ ಬೈ 2 ಬರಿಬೇಕು. ಸರಿ, x1 y1 x2 y2 ಯಾವ ಅಂತ ಗೊತ್ತು ಮಾಡ್ಕೊಂಡ್ರೆ ಮುಗಿದೋತು. ಇದು x1 y1 ಆಗುತ್ತೆ, ಇದೇನಾಗುತ್ತೆ x2 y2 ಆಗುತ್ತೆ. ಸರಿ, ಈಗ ಬೆಲೆಗಳನ್ನು ತುಂಬತಕ್ಕಂಥ ಕೆಲಸ ಮಾಡೋಣ. x1 + x2 5 + 1 ಬರಿತಾ ಇದ್ರಿ ಎಲ್ಲರೂ ಕ್ವಿಕ್ಲಿ? ಬಾಗಿಲೆ 2
y1 ಪ್ಲಸ್ y2 ಅಂದರೆ 4 ಪ್ಲಸ್ 4, 4 ಪ್ಲಸ್ 4 ಬಾಗಿಲೆ ಎಷ್ಟು 2, 5ಕ್ಕೆ 1 ಕೂಡಿಸಿದ್ರೆ ಎಷ್ಟು 6, 6 ಬಾಗಿಲೆ 2, 4ಕ್ಕೆ 4 ಕೂಡಿಸಿದ್ರೆ 8, 8 ಬಾಗಿಲೆ 2, 2 ಒಂದ್ಲೆ 2 ಮೂರ್ಲೆ 2 ಒಂದ್ಲೆ 2 ನಾಲ್ಕಲೆ. ಉತ್ತರ ಮಧ್ಯಬಿಂದು ಎಷ್ಟು ಬಂತು 3,4 ಬರ್ತದೆ. ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ. ಬರೆದ್ರಿ ಎಲ್ಲರೂ? ಹಾಂ, ಮುಂದಿನ ಪ್ರಶ್ನೆ ನೋಡಿ, 48ನೇ ಪ್ರಶ್ನೆ. 310x ಬಿಂದುಗಳ ನಡುವಿನ ದೂರ 3,1 ಇದನ್ನು ಬರೀರಿ, ಎ ಅಂತ ಬರೀರಿ, 3,1 ಇದನ್ನು ಬಿ ಅಂತ ಬರೀನು. ಎಷ್ಟದ ಇದು 0,x. ಈ ಬಿಂದುಗಳ ನಡುವಿನ ದೂರ 5 ಮಾನ. ಇದರ ನಡುವಿನ ದೂರ ಎಷ್ಟದ 5 ಮಾನ ಕೊಡ್ತಾನೆ. ಎ ಬಿ ಈಕ್ವಲ್ ಟು ಎಷ್ಟಿದೆ 5 ಮಾನ ಇದೆ. ಹಾಗಾದರೆ ಎಕ್ಸನ ಬೆಲೆಯನ್ನು ಕಂಡುಹಿಡಿಯಿರಿ. ಎ ಬಿ ಈಸ್ ಈಕ್ವಲ್ ಟು ಎಷ್ಟು 5 ಮಾನ. ಎ ಬಿ ಈಕ್ವಲ್ ಟು 5 ಮಾನ ಆದರೆ ಎಕ್ಸನ ಬೆಲೆ. ಓಕೆ, ದೂರದ ಸೂತ್ರ ಹಾಕ್ರಿ. ಎ ಬಿಗೆ ಅಂಡರ್ ರೂಟ್ x2 ಮೈನಸ್ x1 0 ಮೈನಸ್ 3 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಬಂತು 5 ಬಂತು. ಹೌದಾ? ಈಗ ಇದು ಮೈನಸ್ 3 ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ 9 ಬಂತು. ಎಕ್ಸ್ ಮೈನಸ್ 1 ಬ್ರಾಕೆಟ್ ಸ್ಕ್ವೇರ್ ಸದ್ಯಕ್ಕೆ ಹಂಗೆ ಇಡೋಣ, ಆಮೇಲೆ ವಿಸ್ತಾರ ಮಾಡೋಣ ಅಂತ. ಎಕ್ಸ್ ಮೈನಸ್ 1 ಬ್ರಾಕೆಟ್ ಸ್ಕ್ವೇರ್ ಹಂಗೆ ಇರಲಿ, ಇದು 5 ಇರಲಿ. ಈಗ ಸ್ಕ್ವೇರ್ ರೂಟ್ ಐತ್ಲ, ಇದನ್ನ ಆ ಕಡೆ ಹೋದ್ರೆ ಅಂದ್ರೆ ವರ್ಗ ಆಗ್ತೈತಿ. ವರ್ಗ ಇದ್ದದನ್ನ ಈ ಕಡೆ ತಂದ್ರೆ ವರ್ಗಮೂಲ ಆಕತಿ. ಈ ವರ್ಗಮೂಲ ಆ ಕಡೆ ಹೋಗ್ಬೇಕಂದ್ರೆ ಸ್ಕ್ವೇರ್ ಆಕೈತೆ ಅಂದ್ರೆ 9 ಪ್ಲಸ್ ಎಕ್ಸ್ ಮೈನಸ್ 1 ಬ್ರಾಕೆಟ್ ಸ್ಕ್ವೇರ್, 9 ಪ್ಲಸ್ ಎಕ್ಸ್ ಮೈನಸ್ 1 ಬ್ರಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು ಬರಿಬೇಕು 5ರ ವರ್ಗ ಬರಿಬೇಕು. 5ರ ವರ್ಗ ಅಂದ್ರೆ 9 ಪ್ಲಸ್ ಎಕ್ಸ್ ಮೈನಸ್ 1 ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು 5ರ ವರ್ಗ ಎಷ್ಟು ಬರ್ತೈತಿ 25 ಬರ್ತೈತಿ. ಈ 9ಅನ್ನು ಆ ಕಡೆ ಪಕ್ಷಾಂತರ ಮಾಡ್ರಿ. ಎಕ್ಸ್ ಮೈನಸ್ 1 ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25ರೊಳಗೆ 9 ಹೋದ್ರೆ ಬಂತು ಎಷ್ಟು ನಿಮ್ಗೆ 16 ಬಂತು. ಅಂದ್ರೆ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಯ್ತು 16 ಆಯ್ತು. ಅಂದ್ರೆ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು ಎಷ್ಟಾಯಿತು ಪ್ಲಸ್ ಆರ್ ಮೈನಸ್ 4 ಆಯ್ತು ಇಲ್ಲ. ಅದು ಅಂಡರ್ ರೂಟ್ 16 ಪ್ಲಸ್ ಆರ್ ಮೈನಸ್ 16 ವರ್ಗಮೂಲ 4 ಅದನ್ನು ನೇರವಾಗಿ ಬರ್ತೀನಿ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 2 ಸಾಧ್ಯತೆಗಳದು 4 ಪ್ಲಸ್ 1, ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು -4 ಪ್ಲಸ್ 1. ಈ ಮೈನಸ್ 4 ಕಡೆ ಒಯ್ತೀನಿ, 2 ಪ್ರತ್ಯೇಕ ಬರೆದಿದ್ದೀನಿ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು 5 ಮತ್ತು ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು -3 ಆಯಿತು. ಆದ್ದರಿಂದ ಆ ಬಿಂದು ಬರೀ ಎಕ್ಸ್ ಬೆಲೆ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಎಕ್ಸ್ ಈಸ್ ಈಕ್ವಲ್ ಟು 5 ಆಗಿರ್ಬೋದು ಅಥವಾ ಎಕ್ಸ್ ಈಸ್ ಈಕ್ವಲ್ ಟು -3 ಆಗಿರ್ಬೋದು. ಎರಡೂ ಸಂದರ್ಭಕ್ಕೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಬಂಧ ಸರಿ ಹೋಗ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಸರಿ, ಮುಂದಿನ ಪ್ರಶ್ನೆ. ವೃತ್ತಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕ ಕೊಟ್ಟಿದ್ದಾರೆ. ವೃತ್ತ ಹಾಕೊಳ್ಳೋನು ಕಚ್ಚಾ ಆಕೃತಿ. ಒಂದು ವೃತ್ತ ತೊಗೊಂಡಿದ್ದೀನಿ ನಾನು. -7 ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಈ ಒಂದು ವೃತ್ತ ಎದರಿಂದ ಹಾದು ಹೋಗ್ತದೆ -7,1 ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು -5, 4. ಅದರ ಕೇಂದ್ರ ಏನಾಗಿದೆ ಅಂದರೆ -5,4 ಆಗಿದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಬಹಳ ಸರಳ ಪ್ರಶ್ನೆ, ನೇರ ಪ್ರಶ್ನೆ. ಇದು ಓ, ಇದು ಯಾವ ಬಿಂದು -7,1 ಬಿಂದು, ಇದನ್ನು ಎ ಅಂದರೆ ಆದ್ರೆ ನಿಮಗೆ ಓ ಎ ದೂರ ಕಂಡುಹಿಡಿಬೇಕಾಗೈತಿ. ಓ ಎ ಈಕ್ವಲ್ ಟು ಓದ ನಿರ್ದೇಶಾಂಕಗಳು ಗೊತ್ತದಾವು, ಎದ ನಿರ್ದೇಶಾಂಕಗಳು ಗೊತ್ತದಾವು. ಓ ಎ ನಮಗೆ ತ್ರಿಜ್ಯ ಆಗ್ತದೆ. ಯಾವ ಸೂತ್ರ ಹಚ್ತೀರಿ? ದೂರದ ಸೂತ್ರ. x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಇದು ನಿಮಗೆ ದೂರದ ಸೂತ್ರ. ಓ ಎ ಇದು x1 y1 ತಗೋರಿ, ಇದನ್ನು x2 y2 ತಗೋರಿ. ಅಂದ್ರೆ -7 x2 ಮೈನಸ್ x1 ಅಂಡರ್ ರೂಟ್ x2 ಮೈನಸ್ x1 ಅಂದ್ರೆ -7 ಪ್ಲಸ್ 5 ಬ್ರಾಕೆಟ್ ಸ್ಕ್ವೇರ್, -7 ಪ್ಲಸ್ 5 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 1 ಮೈನಸ್ 4 y2 ಮೈನಸ್ y1 ಅಂದ್ರೆ 1 ಮೈನಸ್ 4 ಬ್ರಾಕೆಟ್ ಸ್ಕ್ವೇರ್. ಈಗ ಸುಲಭೀಕರಣ ಮಾಡಿದರೆ ಇದೆಷ್ಟಾಯ್ತು ನೋಡಿ, -7 ಪ್ಲಸ್ 5 ಅಂದರೆ ಎಷ್ಟಾಯ್ತು -2 ಆಯ್ತು ಬ್ರಾಕೆಟ್ ಸ್ಕ್ವೇರ್ ಆಯ್ತು. 1ರ 4 ಹೋದ್ರೆ -3, ಇದನ್ನು ಸ್ಕ್ವೇರ್ ಮಾಡೋಣ. ಈಗ -2ರ ವರ್ಗ ಪ್ಲಸ್ 4 ಆಯ್ತು, -3ರ ವರ್ಗ ಪ್ಲಸ್ 9 ಆಯ್ತು. 9, 4 ಕೂಡಿಸಿದ್ರೆ ಎಷ್ಟು ಬಂತು 13 ಬಂತು. ಅಂಡರ್ ರೂಟ್ ಎಷ್ಟು ಬರಿತೀರಿ 13 ಬರಿತೀರಿ. ಇದೇನಪ್ಪ ಅಂತಂದ್ರೆ ಓ ಎ ಈಕ್ವಲ್ ಟು
√13 ಆಗತ್ತೆ. ತ್ರಿಜ್ಯದ ಉದ್ದ ಎಷ್ಟು ಅಂದರೆ √13. ಅದು ಪೂರ್ಣವರ್ಗದ ಸಂಖ್ಯೆ ಇಲ್ಲ, ಅದಕ್ಕೆ ಅದನ್ನ ಅಷ್ಟೇ ಇಟ್ಬಿಡ್ರಿ, ಏನು ತಪ್ಪಾಗೋದಿಲ್ಲ. √13 ಮಾನಗಳು ಅಂತ ಬರೆದ್ರೆ ಸಾಕು. ಇದು ತ್ರಿಜ್ಯದ ಬೆಲೆ. ಪೂರ್ಣ ಮಾಡಿದ್ರಿ? ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ. 49ನೇ ಪ್ರಶ್ನೆ ಏನಂತ, ತ್ರೈಭಾಜಕ ಬಿಂದು ಇದೆ. ಇದು ಕಚ್ಚಾ ಆಕೃತಿ ಹಾಕೊಳ್ತಾರೆ, ಐಡಿಯಾ ಬರ್ತೈತಿ. ಇದು ಎ ಇದೆ 2, -2. ಬಿ ಎಷ್ಟಿದೆ? -7, 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದು ಪಿ. ಪಿ ಅನ್ನೋದು ಒಂದು ತ್ರೈಭಾಜಕ ಬಿಂದು ಆಗಿದೆ. ಇನ್ನೊಂದು ತಗೋಬೇಕಲ್ಲ, 3 ಸಮನಾದ ಭಾಗಗಳಾಗಬೇಕು. 3 ಸಮನಾದ ಭಾಗಗಳಾಗಬೇಕು. ಕ್ಯೂನು ಒಂದು ತ್ರೈಭಾಜಕ ಬಿಂದು ಐತಿ, ಆದರೆ ಪಿ ಅಷ್ಟೇ ಕೇಳ್ತಾನೆ ನಾವು. ಪಿ ಆಫ್ ಎಕ್ಸ್ ವೈ ಆದರೆ ಎಕ್ಸ್ ಮತ್ತು ವೈಗಳನ್ನು ಕಂಡುಹಿಡಿ. ಇಲ್ಲಿ ನಾ ಪಿ ಅದನ್ನು ಪರಿಗಣಿಸಿನ ಅಂದ್ರೆ ಈ ಕಡೆ ಎಷ್ಟು ಭಾಗ ಆತಿದ? ಇದೆಷ್ಟು ಭಾಗ ಆತು? 2 ಭಾಗ ಆತು. ಇದೆಷ್ಟು ಭಾಗ ಆತು ಹೇಳ್ರಿ? 1 ಭಾಗ ಆತು. ಅಂದರೆ M1 = ಎಷ್ಟಾಯ್ತು? 1 ಆತು. M2 = ಎಷ್ಟಾಯ್ತು? 2 ಆತು. ಇದು x1 y1, ಈ ಬಿಂದು x1 y1 ಆಯಿತು. ಈ ಬಿಂದು ಏನಾಯ್ತು? x2 y2 ಆಯ್ತು. ಭಾಗ ಪ್ರಮಾಣ ಸೂತ್ರ ಹಚ್ಚೋದು, ಲೆಕ್ಕಾಚಾರಗಳನ್ನ ಮುಂದುವರಿಸೋದು. ನಿಮಗೆ ಅವಾಗ ಏನು ಸಿಗ್ತದ? ಪಿ ಆಫ್ ಎಕ್ಸ್ ವೈ ಸಿಕ್ಕ ಬಿಡ್ತದೆ. ನೇರ ಪ್ರಶ್ನೆ ಅದ, ಭಾಗ ಪ್ರಮಾಣ ಸೂತ್ರ ಬರೀರಿ. ಪಿ = M1 x2 + M2 x1 ಡಿವೈಡೆಡ್ ಬೈ M1 + M2. ಇದು ಮೊದಲನೇ ನಿರ್ದೇಶಾಂಕ. ಎರಡನೇ ನಿರ್ದೇಶಾಂಕ M1 y2 ಪ್ಲಸ್ M2 y1 ಡಿವೈಡೆಡ್ ಬೈ ಏನು ಬರೀತೀರಿ? M1 + M2 ಅಂತ ಬರೀತೀರಿ. ಇದು ನಿಮ್ಮ ಭಾಗ ಪ್ರಮಾಣ ಸೂತ್ರ. ಇಲ್ಲಿ ಬೆಲೆಯನ್ನು ಆದೇಶಿಸೋಣ. P = P ಆಫ್ x, y = M1 × x2. M1 ಬೆಲೆ 1 ಗುಂಡ್ಲೆ x2 -7, 1 × -7 ಪ್ಲಸ್ M2 2 ಇದೆ ಇಂಟು x1 ಅಂದರೆ ಎಷ್ಟಿದೆ ನೋಡ್ರಿ? 2 ಇದೆ, ಅದು ಕೂಡ 2 ಇದೆ, 2 ಹಾಕ್ರಿ. ಡಿವೈಡೆಡ್ ಬೈ M1 + M2, 1 + 2 ಬರೆಯೋಣ. ನೆಕ್ಸ್ಟ್ M1 y2, M1 ಅಂದರೆ 1 ಇದೆ ಇಂಟು y2 ಬೆಲೆ ಎಷ್ಟಿದೆ? 4 ಇದೆ, ಪ್ಲಸ್ M2 2 ಇದೆ ಇಂಟು y1 ಬೆಲೆ ಎಷ್ಟಿದೆ ನೋಡಿ? M2 × y1 ಅಂದರೆ ಎಷ್ಟಿದೆ? -2 ಇದೆ. ಡಿವೈಡೆಡ್ ಬೈ ಎಷ್ಟು? M1 + M2 ಅಂದರೆ ಎಷ್ಟು? 1 + 2 ಅಂತಕ್ಕಂಥದ್ದನ್ನು ನೋಡ್ತೀವಿ. ಈಗ P ಆಫ್ ಎಕ್ಸ್ ವೈ = ಸ್ವಲ್ಪ ಇಲ್ಲೇ ಸುಲಭೀಕರಣ ಮಾಡ್ಕೋಬೇಕು, ಇದಕ್ಕೆ ಸ್ಪೇಸ್ ಬಿಡಲಿಲ್ಲ ನಾನು. ಸರಿ, ಈಗ ಮುಂದುವರೆದ ಭಾಗದಲ್ಲಿ ಏನು ಮಾಡ್ಬೇಕು ನೋಡ್ರಿ? P ಆಫ್ ಎಕ್ಸ್ ವೈ = P ಆಫ್ x, y = -7 ಪ್ಲಸ್ 4 ಡಿವೈಡೆಡ್ ಬೈ 1 + 2 ಅಂದರೆ ಎಷ್ಟು ಬಂತು? 3 ಬಂತು. 4 - 4 ಬಾಗಿಲೆ 3. 4 - 4 ಬಾಗಿಲೆ ಎಷ್ಟು ಬರೀಬೇಕು? 3 ಬರೀತೀರಿ. ಈಗ ನಿಮ್ಗೆ ಕೊನೆಯ ಹಂತ P ಆಫ್ x, y = ಎಷ್ಟು ಬರ್ತದೆ? -7 + 4 ಅಂದರೆ ಎಷ್ಟಾಯ್ತು? -3 ಆಯ್ತು. ಡಿವೈಡೆಡ್ ಬೈ 3 ಆಯಿತು. 4 ರ 4 ಹೋದರೆ ಎಷ್ಟು? 0 ಡಿವೈಡೆಡ್ ಬೈ ಎಷ್ಟು? 3 ಆಯಿತು. ಅಂದ್ರೆ P ಆಫ್ x, y ಅಂದ್ರೆ -1, 0/3 ಅಂದರೆ ಎಷ್ಟು ಬರ್ತದೆ? 0 ಬರ್ತದೆ. ಸೊ ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ. ನೇರ ಪ್ರಶ್ನೆನೇ ಇದೆ, ಭಾಗ ಪ್ರಮಾಣ ಸೂತ್ರ ಹಾಕಿ ಕಂಡುಹಿಡಿಬೇಕಾಗೈತೆ ಅಷ್ಟೇ. ಅದರ ಕೊಡತಕ್ಕಂಥ ದತ್ತಾಂಶ ಸ್ವಲ್ಪ ವಿಭಿನ್ನವಾಗಿ ಕೊಟ್ಟಿದೆ, ಅದನ್ನು ಗ್ರಹಿಸಬೇಕಷ್ಟೆ. ಮುಂದಿನ ಪ್ರಶ್ನೆ ನೋಡ್ರಿ, 50ನೇ ಪ್ರಶ್ನೆ. ಓ ಮೂಲ ಬಿಂದು ಇದೆ, P ಆಫ್ AB ಇದೆ. ಅಂದರೆ OP ಕೇಳ್ತಾನೆ. √A² + B². ಎಲ್ಲೈತಿದು? ಆಪ್ಷನ್ ಡಿದಾಗ ಐತೆ ಅಲ್ಲೋ? ಡಿನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಮುಂದಿನ ಪ್ರಶ್ನೆ, ದೂರದ ಸೂತ್ರ ಹಾಕಿ ಕಂಡುಹಿಡಿಯೋದೈತಿ. ದೂರದ ಸೂತ್ರ ಹಾಕಿ ಕಂಡುಹಿಡಿಯೋದು. ಇದನ್ನು x1 y1 ತಗೋರಿ, ಇದನ್ನು x2 y2 ತಗೋರಿ. AB = √x2 - x1 (² ಪ್ಲಸ್ y2 - y1 (²). ಬಹುಶಃ ಈ ಪ್ರಾಬ್ಲಮ್ ಹಿಂದಕ್ಕೆ ಮಾಡಿದ್ರಿ. ಕ್ವಿಕ್ಲಿ ಬೇಗನೆ ಇದನ್ನು ಲೆಕ್ಕಾಚಾರ ಮುಗಿಸ್ಬಿಡೋಣ. ಬರೀರಿ ಬೇಗ. x2 - x1 6 - 3 (² ಪ್ಲಸ್ y2 - y1 4 - 1 (²). 6 ರ 3 ಹೋದರೆ ಎಷ್ಟು? 3. 3ರ ವರ್ಗ. 4 ರ 1 ಹೋದರೆ ಎಷ್ಟು? 3. 3ರ ವರ್ಗ. 9 + 9 9 ಕೂಡಿಸಿದ್ರೆ ಎಷ್ಟಾಯ್ತು? 18 ಆಯ್ತು. 18 ಹೆಂಗೆ ಬರಿತೀರಿ? ಮತ್ತು 9 2 ಬರಿತೀರಿಲ್ಲ ಅದನ್ನ. 9ರ ವರ್ಗಮೂಲ 3 ಬರ್ತದೆ. 3 ಹೊರಗಿಟ್ಟು √2 ಇಡ್ರಿ. ಇಷ್ಟಾದ್ರೆ ನಿಮಗೆ AB ಉದ್ದ ಸಿಕ್ತು. ದೂರದ ಸೂತ್ರ ಹಾಕಿ A ಮತ್ತು B ಗಳ ನಡುವಿನ ದೂರವನ್ನು ಕಂಡುಹಿಡಿದ್ವಿ.
ಮುಂದಿನ ಒಂದು ಪ್ರಶ್ನೆ, 1 -5 -4 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸರಿ, ಎ ಬಿಯನ್ನು ಎಕ್ಸ್ ಅಕ್ಷವು ಎಕ್ಸ್, 0 ಎಕ್ಸ್ ಅಕ್ಷ, ಈ ಎ ಬಿ ರೇಖಾಖಂಡ ಎಕ್ಸ್ ಅಕ್ಷದ ಮುಖಾಂತರ ಹಾದು ಹೋಗ್ತಾ ಇದೆ. ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ? x0 ಬಿಂದುವಿನಲ್ಲಿ r:1 ಅನುಪಾತದಲ್ಲಿ ವಿಭಾಗಿಸಲಿ. ಅನುಪಾತ ಗೊತ್ತಿಲ್ಲ ನಮಗೆ, ಅನುಪಾತದಲ್ಲಿ ವಿಭಾಗಿಸಲಿ. ಈ ಒಂದು ಪರಿಕಲ್ಪನೆಯನ್ನು ನಾವು ಪರಿಗಣಿಸ್ಕೋಬೇಕು, ಮೊದಲು ಆರಂಭಕ್ಕೆ ತಗೋಬೇಕು. r:1 ಅನುಪಾತದೊಳಗೆ ಎಕ್ಸ್ ಅಕ್ಷದಿಂದ ವಿಭಾಗ ಆಗೋದ್ರಿಂದ ಆ ಬಿಂದು ಏನಾಗಿರಬೇಕು? ಎಕ್ಸ್ ಅಕ್ಷದ ಮೇಲಿಂದ ಎಕ್ಸ್ ನಿರ್ದೇಶಾಂಕ ಇರ್ತೈತಿ, ವಾಯಲ್ಲಿ ಇರಂಗಿಲ್ಲ. ತಲೆಗೆ ಹೋಗ್ತಾ ಇಲ್ಲ. ಈಗ ನೋಡ್ರಿ, ಎಕ್ಸ್ ಅಕ್ಷದ ಮೇಲೆ ಹಿಂಗೆ ರೇಖೆ ಆಯ್ತಂದ್ರೆ ಇಲ್ಲಿ ಎಕ್ಸ್ ಇರ್ತೈತಿ, ವಾಯ್ ಏನಿರ್ತೈತಿ? 0 ಇರ್ತೈತಿ. ಎಕ್ಸ್ ಇರ್ತೈತಿ, ಅದರ ವಾಯ್ ಇರೋದಿಲ್ಲ. ಇದು ನಿಮ್ಮ ಗಮನದಲ್ಲಿ ಇರಲಿ. ಸರಿ, ಈಗೇನು ಮಾಡೋದು? ಭಾಗ ಪ್ರಮಾಣ ಸೂತ್ರನ ಹಾಕೋದೈತಿ. ಇದು x1 y1 ಆಯ್ತು, ಇದು x2 y2 ಆಯ್ತು. r:2 ಎಕ್ಸ್ ಅಕ್ಷವು ಪಿ ಆಫ್ ಎಕ್ಸ್, 0 ಪಿ ಬಿಂದುವಿನಾಗ ಅಂತ ಅಂದ್ಕೊಳ್ಳೋಣ. ಈ ಪಿ ಅಂದರೆ ಏನಾಗಬೇಕು? ಪಿ ಆಫ್ ಎಕ್ಸ್, 0 ಇಕ್ವಲ್ಟು ಪಿ ಆಫ್ ಎಕ್ಸ್, 0 ಇಕ್ವಲ್ಟು ಸೂತ್ರ m1 x2 ಪ್ಲಸ್ m2 x1, m1 x2 ಡಿವೈಡೆಡ್ ಬೈ m2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಸೂತ್ರ ಬರೆದಿದ್ದು ನಾವು ಮತ್ತೇನು ಮಾಡಿಲ್ಲ. ಈಗ ಬೆಲೆಗಳನ್ನು ಹಾಕ್ತೀನಿ ನೋಡಿ. x0 ಇದೆ, ಸದ್ಯಕ್ಕೆ x0ನ ಇಡ್ರಿ, ಏನು ಮಾಡೋಕ್ಕಾಗಲ್ಲ. ಇಲ್ಲೇ m1 x2 m1 ಅಂದರೆ ಇದು r ಇಂಟು x2 ಬೆಲೆ -4 ಪ್ಲಸ್ m2 1 x1 1 ಡಿವೈಡೆಡ್ ಬೈ m1 ಪ್ಲಸ್ m2 r ಪ್ಲಸ್ 1 ಬರೀರಿ, ಎರಡನೇ ನಿರ್ದೇಶಾಂಕ m1 r ಇಂಟು y2ದ ಬೆಲೆ ಎಷ್ಟಿದೆ? 5 ಇದೆ, ಪ್ಲಸ್ m2 ಅಂದರೆ ಎಷ್ಟು? 1 ಇಂಟು y1 ಬೆಲೆ ಅಂದರೆ ಎಷ್ಟಿದೆ? -5 ಇದೆ, ಡಿವೈಡೆಡ್ ಬೈ m1 ಪ್ಲಸ್ m2 r ಪ್ಲಸ್ 1 ಆಗುತ್ತೆ. ಈಗ x, 0 ಈಕ್ವಲ್ ಟು -4r ಪ್ಲಸ್ 1 ಡಿವೈಡೆಡ್ ಬೈ r ಪ್ಲಸ್ 1, 5r ಮೈನಸ್ 5 ಡಿವೈಡೆಡ್ ಬೈ r ಪ್ಲಸ್ 1. ಇಲ್ಲಿ ವಿಶೇಷವಾಗಿ ನಾವು ಗಮನ ಕೊಟ್ಟು ಮೊದಲನೇ ನಿರ್ದೇಶಾಂಕ ಹೋಲಿಸ್ಕೋಬಾರ್ದು, r ಬೆಲೆ ತೆಗೆಯಾಕೆ. ಯಾಕಂದರೆ ಇಲ್ಲಿ x ಐತೆ, ಇದು ಗೊತ್ತಿಲ್ಲ, ಅಲ್ಲಿ r ಐತೆ, ಅದು ಗೊತ್ತಿಲ್ಲ. ಇದು 0 ಐತೆ ನೋಡ್ರಿ, ಇದನ್ನು ಎರಡನೇದಕ್ಕೆ ಹೋಲಿಸ್ಕೋಬೇಕು. ಇದಕ್ಕೆ ಆದ್ದರಿಂದ ಇದರಿಂದ ಏನು ಕಂಡು ಬರ್ತೈತಿ? 0 ಈಕ್ವಲ್ ಟು 5r ಮೈನಸ್ 5 ಡಿವೈಡೆಡ್ ಬೈ ಎಷ್ಟು ಬಂತು? r ಪ್ಲಸ್ 1. ಈ ಕಡೆ ಹೊರೆ ಗುಣಾಕಾರ ಮಾಡಿರಿ, 0ಕ್ಕೆ ಇದನ್ನು ಗುಣಿಸಿದ್ರೆ 0 ನ ತೆಡಕ್ಕೆ 0 ಇಂಟು r ಪ್ಲಸ್ 1 0 ಆಯಿತು, ಈಕ್ವಲ್ ಟು ಎಷ್ಟಾಯ್ತು? 5r ಮೈನಸ್ 5 ಆಯ್ತು. ಅಂದ್ರೆ 5r ಈಸ್ ಈಕ್ವಲ್ ಟು 5. ಈ ಕಡೆ ಬಂದ್ರೆ r ಈಕ್ವಲ್ ಟು 5 ಕ್ಯಾನ್ಸಲ್ ಆಯ್ತದ, ಉಳಿತು ಎಷ್ಟು ನಿಮ್ಗೆ? 1 ಬಂತು. ಅಂದ್ರೆ r ಈಕ್ವಲ್ ಟು 1 ಬಂತು. ಅಂದರೆ ಇದರ ಅರ್ಥ ಪಿ ಬಿಂದು ಸಿಕ್ತು ನಿಮ್ಗೆ. ಪಿ ಬಿಂದು ಸಿಕ್ತು. ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ನಮಗೇನು ಬೇಕಾಗೈತಿ? ಅನುಪಾತ ಬೇಕಾಗೈತಿ. ಒಂದನೇದ ಆ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕು. ಆದ್ದರಿಂದ ಪಿಯು ಎಕ್ಸ್ ಅಕ್ಷವು ಅನ್ನೋನು, ಪಿ ಅನ್ನೋಕ್ಕಿಂತನೂ ಎಕ್ಸ್ ಅಕ್ಷವು ಪಿನಲ್ಲಿ ಯಾವ ಅನುಪಾತದು? 1:1 ಅನುಪಾತದಲ್ಲಿ ಎ ಬಿಯನ್ನು ವಿಭಾಗಿಸುತ್ತದೆ. ಯಾವ ಅನುಪಾತದಾಗ ವಿಭಾಗಿಸ್ತತಿ ಅನ್ನೋದು ಕಂಡುಹಿಡೀರಿ, ಮತ್ತು ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ವಿಭಾಗಿಸುವ ಬಿಂದು ಏನಂತ ತಗೊಂಡಿದ್ದೀರಿ? ಪಿ ಅಂತ ತಗೊಂಡಿದ್ದೀರಿ. x, 0 ಅಂತ ತಗೊಂಡಿದ್ದೀರಿ ವಿಭಾಗಿಸ್ತಕ್ಕಂಥ ಬಿಂದು. ಪಿ ಈಕ್ವಲ್ ಟು 1, ಎಕ್ಸದ ಬೆಲೆ ಎಷ್ಟು ಕಂಡು ಹಿಡ್ಕೋಬೇಕಲ್ಲ, ಅದನ್ನ ಎಕ್ಸ್ ಕಂಡು ಹಿಡ್ಕೋಬೇಕು. x, 0 ಇದನ್ನು ಸ್ವಲ್ಪ ಲೆಕ್ಕಾಚಾರ ಮಾಡಿದ ನಂತರ ಪಿ ಬರೀನು. ಸ್ವಲ್ಪ ನೋಡ್ರಿ, ಇಲ್ಲಿ ಎಕ್ಸ್ ಐತಲ್ಲ, ಎಕ್ಸ್ ಈಜಿ ಕೊಟ್ಟು ಇಲ್ಲೇ ಐತೆ ನೋಡ್ರಿ, ಮೇಲೆ ಎಕ್ಸ್ ಈಜಿ ಕೊಟ್ಟು ಎಷ್ಟು ಐತೆ ನೋಡ್ರದ?
-4r ಪ್ಲಸ್ 1 ಡಿವೈಡೆಡ್ ಬೈ ಎಷ್ಟೈತಿ ಆರ್ ಪ್ಲಸ್ 1 ಐತ್ಲ. ಇಲ್ಲಿ ಏನು ಮಾಡ್ರಿ ಈಗ ನೀವು ಆರ್ ಬೆಲೆ ಹಾಕ್ರಿ. ಆರ್ ಬೆಲೆ ಎಷ್ಟು ಬಂದದ 1 ಬಂದದ. -4 × 1 + 1 ಡಿವೈಡೆಡ್ ಬೈ ಆರ್ ಪ್ಲಸ್ 1 ಅಂದ್ರೆ 1 + 1 ಆಯ್ತು. ಇದನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಸುಲಭೀಕರಣ ಮಾಡ್ಕೋರಿ, ಎಕ್ಸ್ ಬೆಲೆ ಸಿಕ್ಬಿಡ್ತದೆ. ಎಕ್ಸ್ = -4 + 1 ಅಂದ್ರೆ -3 ಆಯ್ತು. ಡಿವೈಡೆಡ್ ಬೈ ಎಷ್ಟು 1 + 1 ಅಂದ್ರೆ ಎಷ್ಟಾಯ್ತು 2 ಆಯ್ತು. ಆದ್ದರಿಂದ P = ಏನಂತ ತೊಗೊಂಡಿದ್ದೀರಿ x, 0 ಅಂತ ಈಗಾಗಲೇ ಪರಿಗಣಿಸ್ಕೊಂಡಿದ್ದದ. ಎಕ್ಸ್ನ ಬೆಲೆ ಎಷ್ಟು ಬಂತು ಇಲ್ಲಿ -3/2 ಬಂತು. -3/2 ಹಾಕ್ರಿ, ಮುಂದೇನು ಹಾಕ್ತೀರಿ 0 ಹಾಕ್ತೀರಿ. ಸೊ ಇಷ್ಟು ಈ ಪ್ರಶ್ನೆಗೆ ಪರಿಹಾರ. ಪಿನ ಬೆಲೆಯಲ್ಲಿ ಸಿಕ್ಕಾಯ್ತು ನಿಮಗೆ. ಗೊತ್ತಾಯ್ತಲ್ಲ? ಸರಿ, ಇವಾಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಮೂಲ ಬಿಂದುವಿನಿಂದ ಪಿಗೆ ಇರ್ತಕ್ಕಂಥ ದೂರ OP = √x² + y². ಇದು ಎಲ್ಲಿದೆ ನಿಮಗೆ? ಆಪ್ಷನ್ ಸಿ ನಲ್ಲಿದೆ. ರಿಪೀಟೆಡ್ ಕ್ವಶನ್ ಇದೆ. ಮುಂದಿನ ಪ್ರಶ್ನೆ ಏನೋ ನೋಡಿ. ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳು ಕೊಟ್ಟಿದ್ದಾರೆ ABCD ಅಂತ ಹೇಳಿ. x ಮತ್ತು y ಕೇಳಿದ್ದಾರೆ. ಈಗ ಮೊದಲು ಏನು ಮಾಡಬೇಕು? O ತಕ್ಕೋಬೇಕು. O ತಕ್ಕಾಗ BD ಮಧ್ಯಬಿಂದು ಅದು. O = ಏನು? BDನ ಮಧ್ಯಬಿಂದು. ಸಮಾಂತರ ಚತುರ್ಭುಜದ ಕರ್ಣಗಳು ಒಂದನ್ನೊಂದು ಅರ್ಧಿಸುತ್ತವೆ ಆ ಲಕ್ಷಣ ಉಪಯೋಗ ಆಗ್ತದೆ ಇಲ್ಲಿ. O = BDನ ಮಧ್ಯಬಿಂದು ಅಂದ್ರೆ 3 + 4 ಅಥವಾ 4 + 3 ಬಾಗಿಲೆ ಎಷ್ಟು ಬರೀತೀರಿ? 2 ಬರೀತೀರಿ. ಆಮೇಲೆ 3 + 5 ಬಾಗಿಲೆ ಎಷ್ಟು ಬರೀಬೇಕು? 2 ಬರೀಬೇಕು. 4 3 ಕೂಡಿಸಿದ್ರೆ 7, 7/2. 5 3 ಕೂಡಿಸಿದ್ರೆ 8, 8/2 ಆಯ್ತು. ಅಂದ್ರೆ 7/2, ಎಷ್ಟಾಯ್ತು ನೋಡ್ರಿ? 4 ಆಯ್ತೋ ಇಲ್ಲ ನೀವು? O = ಎಷ್ಟಾಯ್ತು? 7/2, 4 ಆಯ್ತು. ಆಮೇಲೆ O ಅಂದ್ರಣ ಈಗ BDನ ಮಧ್ಯಬಿಂದು ತೊಗೊಂಡಿದ್ರಿ, ಈಗ ACನ ಮಧ್ಯಬಿಂದುನೂ ಆಕೈತದ. ಯಾಕಂದ್ರೆ ಸಮಾಂತರ ಚತುರ್ಭುಜದ ಕರ್ಣಗಳು ಒಂದೊಂದು ಅರ್ಧಿಸ್ತಾವ. ಅಂದ್ರೆ ಈ OD OBನೂ ಅಷ್ಟ, OC OAನೂ ಕೂಡ ಅಷ್ಟ ಆಗ್ತದೆ. ಹಾಗಾಗಿ O = ಈಗ ಏನು ತಗೋರಿ ನೀವು? ACಯ ಮಧ್ಯಬಿಂದು. A = O = ACನ ಮಧ್ಯಬಿಂದು ಆಗ್ತದೆ. ಈಗ O ಸಿಕ್ಕತ್ಲ, ಇಲ್ಲಿ ಹಿಂದಕ್ಕೆ O ಖಾಲಿ ಇಟ್ಟಿದ್ರಿ. ಈಗ ಹಂಗೆ ಇಡಬೇಡ್ರಿ. ಓದ ಬೆಲೆ ಬಂದೈತಿ. ಇಲ್ಲಿ ಎಷ್ಟು ಬಂದೈತಿ? 7/2, 4 ಬಂದದಲ್ಲ, ಇದನ್ನ ಇಟ್ಬಿಡ್ರಿ. ಇಲ್ಲಿ 7/2, 4 = ACನ ಮಧ್ಯಬಿಂದು. ಅದಕ್ಕೆ ಮಧ್ಯಬಿಂದು ಸೂತ್ರ ಹಾಕ್ರಿ. ACಗೆ 1 + x/2, 1 + x ಡಿವೈಡೆಡ್ ಬೈ 2. ಒಂದೇ ಏನು ನೋಡ್ರಿ, 1 + x/2 ACನ ಮಧ್ಯಬಿಂದು. y + 6 ಡಿವೈಡೆಡ್ ಬೈ ಎಷ್ಟು ಬರಿಬೇಕು? 2 ಬರಿಬೇಕು. x1 + x2/2, y1 + y2/2 ಸೂತ್ರವನ್ನು ಹಾಕ್ತಾ ಇದ್ದೀನಿ. ಈಗ ಹೋಲಿಸ್ಕೋರಿ. 7/2 = ಏನು ಬರೀತೀರಿ? 1 + x/2 ಬರೀತೀರಿ. ಮತ್ತು 4 ಎರಡನೇ ನಿರ್ದೇಶಾಂಕ ಐತಲ್ಲ ಇಲ್ಲಿ, 4 = ಏನು ಬರೀತೀರಿ? y + 6 ಡಿವೈಡೆಡ್ ಬೈ 2 ಬರೀತೀರಿ. ಈಗ 2 ಹೊಡೆದು ಹಾಕ್ರಿ. ಇಲ್ಲಿ 7 = 1 + x ಆಯಿತು. 7 = 1 + x ಆಯಿತು. ಇಲ್ಲಿ ಓರೆ ಗುಣಾಕಾರ ಮಾಡ್ಕೋರಿ. 4 2 8 ಆಯ್ತು. 8 = ಎಷ್ಟಾಯ್ತು? y + 6 ಆಗ್ತದೆ. ಈಗ ಎಕ್ಸಕ್ಕೆ ಬಿಡಿಸ್ಕೋರಿ. x = ಎಷ್ಟಾಯ್ತು? 7 - 1. ಮತ್ತು ಇಲ್ಲಿ yಗೆ ಬಿಡಿಸ್ಕೋರಿ. y = ಎಷ್ಟು ಬಂತು? 8 - 6. 8ರಾಗ 6 ಹೋದ್ರೆ ನೆಕ್ಸ್ಟ್ ಒಮ್ಮೆ ಬರೆದ್ಬಿಡೋಣ. x = 7ರಾಗ 1 ಹೋದರೆ ಎಷ್ಟು? 6. ಆಮೇಲೆ 8ರಾಗ 6 ಹೋದರೆ ಎಷ್ಟು? 2. ಹಾಗಾಗಿ x ಮತ್ತು y ಸಿಕ್ತು. ನಮಗೇನು ಪ್ರಶ್ನೆ ಇತ್ತು? x ಮತ್ತು y ಬೆಲೆಗಳನ್ನು ಕಂಡುಹಿಡ್ರಿ ಅಂತ ಹೇಳಿದರು. XY ಲೆಕ್ಕಾಚಾರ ಆಯಿತು. ಇಷ್ಟಾದ್ರೆ ಲೆಕ್ಕಾಚಾರ ಮುಗೀತಿ. ಪ್ರಶ್ನೆ ಇದು ಪೂರ್ಣ ಆಯ್ತಾ? ಸರಿ, ಈಗ ಮುಂದಿನ ಪ್ರಶ್ನೆ 55ನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ. -1 7 4 - 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2 3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವನ್ನು ಕಂಡುಹಿಡಿಯಿರಿ. ಇದನ್ನು ನೀವೇ ಮಾಡ್ತೀರಿ? ಭಾಳ ಸಲ ಬಂದಿದೆ ಇದು ನೀವೇ ಮಾಡ್ಕೊಡ್ರಿ. ಇದು ಆಗಸ್ಟ್ 24 ಎಕ್ಸಾಮ್ 3ಗೆ ಬಂದಿದೆ ನೋಡಿ. ಅಲ್ಲಿ ಬಿಡಿಸಿದ್ದೀನಿ, ನೋಡ್ಕೊಂಡು ಮಾಡ್ಕೊಡ್ರಿ, ಅಥವಾ ಸ್ವತಃ ನೀವೇ ಬಿಡಿಸ್ಬೋದು, ಏನು ಕಷ್ಟ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಂತ ಬಂದಿದೆ ನೋಡಿ. XY ಬಿಂದು 3 6 - 3 4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು y ಬಿಂದುಗಳ ನಡುವಿನ x ಮತ್ತು yಗಳ ನಡುವೆ ಇರತಕ್ಕಂಥ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಸರಿ, ಇದು P ಅಂತಕ್ಕಂಥ ಬಿಂದು ಅಂದ್ಕೊಳ್ಳೋಣ. ಇದು P ಆಫ್ x, y ಅಂತ ಅನ್ನೋಣ. ಈ ಬಿಂದು ಎಲ್ಲಿಂದ? ಇದು A ಬಿಂದು. 3, 6 ಅನ್ರಿ. ಆಮೇಲೆ ಇದೇನು B ತಗೊಳ್ರಿ. -3, 4. PA = ಏನದ? PB ಇದ. ಇಲ್ಲಿ ದತ್ತಾಂಶ ಏನು? PA = ಏನೇನು ಹೇಳ್ಕೊಟ್ಟಿದ್ದಾರೆ ಹೇಳ್ರಿ? PB ಕೊಟ್ಟಿದ್ದಾರೆ.
ಪಿ ಬಿಂದುವು ಈ ಎಕ್ಸ್ ವೈ ಬಿಂದುವು ಎಲ್ಲಿಂದ 3, 6, -3, 4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಇವುಗಳ ನಡುವಿನ ಸಂಬಂಧ ಕೇಳ್ತಾರೆ. ಪಿ ಎ ಈಕ್ವಲ್ ಟು ಏನಾತ ಹೇಳ್ರಿ ಈಗ ಪಿ ಬಿ ಆದ ಅಂದ್ರೆ ಪಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾತ ಹೇಳ್ರಿ ಪಿ ಬಿ ಸ್ಕ್ವೇರ್ ಆದ. ಸ್ಕ್ವೇರ್ ರೂಟ್ ಬರೀಲಾರ್ದ ದೂರದ ಸೂತ್ರ ಹಾಕ್ರಿ. ಪಿ ಎ 3 - x ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 6 - y ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಈಗ ಪಿ ಬಿ ಯಾವುದ್ರಿ ಅಂದ್ರೆ x2 - x1 -3 - x ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 4 ಮೈನಸ್ ಏನು ಬರೀತೀರಿ y ಬ್ರಾಕೆಟ್ ಸ್ಕ್ವೇರ್. ಈಗ ಇದನ್ನು ವಿಸ್ತಾರ ಮಾಡೋಣ. 3 - x ಬ್ರಾಕೆಟ್ ಸ್ಕ್ವೇರ್ 3 ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ 3 ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಮೈನಸ್ 6x ಆಮೇಲೆ 6 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ 36 ಪ್ಲಸ್ y ಸ್ಕ್ವೇರ್ 36 ಪ್ಲಸ್ y ಸ್ಕ್ವೇರ್ ಮೈನಸ್ 12y ಈಕ್ವಲ್ ಟು ಇದು 3 + x ಬ್ರಾಕೆಟ್ ಸ್ಕ್ವೇರ್ ಅಂತ ಮನಸ್ಸಿನಾಗ ಮಾಡ್ರಿ. ಹೆಂಗಂದ್ರೆ ಮೈನಸ್ ಹೊರಗೆ ತೆಗಿತೀರಿ ಅದು ಸ್ಕ್ವೇರ್ ಮಾಡೋಣ ಹೋಗ್ಬಿಡ್ತೈತಿ ಮೈನಸ್ ಏನು 3 + x ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ 9 ಪ್ಲಸ್ x ಸ್ಕ್ವೇರ್ ಪ್ಲಸ್ 3 6 6x ಪ್ಲಸ್ 6x. ನೆಕ್ಸ್ಟ್ 4 ವರ್ಗ 16 ಪ್ಲಸ್ y ಸ್ಕ್ವೇರ್ 16 ಪ್ಲಸ್ y ಸ್ಕ್ವೇರ್ 4 8 ಮೈನಸ್ 8y ಆಯ್ತು. ಹೌದಾ? ಇದು ನೇರವಾಗಿ 9 ಬರೋದು ಬರ್ರಿ. 3 ವರ್ಗ ಬರೀ ಬದಲಿ ಇದನ್ನು 9 ಬರೀನು ಗೊತ್ತಾಗತ್ತದ ನೇರವಾಗಿ 9 ಪ್ಲಸ್ x ಸ್ಕ್ವೇರ್. ಈಗ -6x -12y ಮೊದಲು ಬರೀನು ಅದಕ್ಕಿಂತ ಮೊದಲು x ಸ್ಕ್ವೇರ್ ಹೊಡೆದಾಕ್ಬಿಟ್ಟೈತೆ. x ಸ್ಕ್ವೇರ್ ಆಯಿತು ಪ್ಲಸ್ y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಹೋಯ್ತು -6x -12y -6x -12y 36ಕ್ಕೆ 9 ಕೂಡಿಸ್ಕೋರಿ 45 ಪ್ಲಸ್ 45 ಈಕ್ವಲ್ ಟು 6x ಮೈನಸ್ ಎಷ್ಟು 8y 16 9 ಕೂಡಿಸ್ರಿ 16 9 ಕೂಡಿಸ್ರಿ ಎಷ್ಟಾಯ್ತು 25 ಆಯ್ತು. ಈಗ -6x -12y ಪ್ಲಸ್ 45 ಈ ಕಡೆ ತೋರಿ -6x ಪ್ಲಸ್ 8y 25 ಈ ಕಡೆ ತೋರಿ -25 ಈಕ್ವಲ್ ಎಷ್ಟಾಯ್ತು ನೋಡ್ರಿ 0 ಆಯ್ತು. -6x ಕೂಡಿಸಿದ್ರೆ -12x ಆಯ್ತು. -12y ಪ್ಲಸ್ 8y ಅಂದರೆ ಎಷ್ಟಾಯ್ತು 12ರಾಗ 8 ಕಳಿಬೇಕು. ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ. 12ರಾಗ 8 ಹೋದರೆ ಎಷ್ಟು 4 -4y 45ರಾಗ 25 ಕಳಿಬೇಕು. 45ರಾಗ 25 ಕಳೆದ್ರೆ 20 ಪ್ಲಸ್ 20 ಬರೀತೀರ -20 ಬರೀತೀರಿ ಪ್ಲಸ್ ಬರಿಬೇಕಲ್ಲ ದೊಡ್ಡಂಗೆ ನೋಡ್ಬೇಕಲ್ಲ. ಈಗ ಏನಾರ ಭಾಗ ಹೋಗತ್ತೆ ನೋಡ್ರಿ 4 ಭಾಗ ಹೋಗತ್ತೆ ನೋಡಿ -4 ತೊಗೊಂಬಿಟ್ರಿ ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಬರೋಂಗಿಲ್ಲ. ಮೈನಸ್ ಡಿವೈಡ್ ಬೈ -4 4 3 12 x ಉಳಿತು 4 ಕ್ಯಾನ್ಸಲ್ ಆತಿಲ್ಲಿ ಪ್ಲಸ್ y ಉಳಿತು ಪ್ಲಸ್ ಇದು ಮೈನಸ್ ಆತು 4 5 20 ಈಕ್ವಲ್ ಟು ಎಷ್ಟು 0. 3x ಪ್ಲಸ್ y - 5 ಈಕ್ವಲ್ ಟು 0. ಇದು x ಮತ್ತು yಗಳ ನಡುವಿನ ಸಂಬಂಧ ಯಾವಾಗ ಈ ಎರಡೂ ಬಿಂದುಗಳು P ನಿಂದ ಸಮಾನ ದೂರದೊಳಗಿದ್ರೆ ಬರ್ತಕ್ಕಂತಹ ಸಂಬಂಧ. ಇಲ್ಲಿ ನಿಮಗೆ a + b ಹೋಲ್ ಸ್ಕ್ವೇರ್ a - b ಹೋಲ್ ಸ್ಕ್ವೇರ್ ಸೂತ್ರ ಸರಿಯಾಗಿ ಗೊತ್ತಿರಬೇಕು. ಅಷ್ಟಲ್ದಾದ ನಾನು ಮಾಡಕ್ಕೆ ಬರಬೇಕು ಅಪ್ಲೈ ಮಾಡಕ್ಕೆ ಬರ್ತಿರ್ಬೇಕು. ಸರಿ, ನೇರವಾಗಿ ಸೂತ್ರ ಇದೆ. ಮೂಲ ಬಿಂದುವಿನಿಂದ P ಆಫ್ x y √x² ಪ್ಲಸ್ y² ಬರೆದ್ರೆ ಸಾಕು, ಮತ್ತೇನು ಹೇಳಬೇಕಾಗಿಲ್ಲ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಒಂದು ವೃತ್ತವನ್ನು ಪರಿಗಣಿಸೋಣ. ಓ ಅಂತಕ್ಕಂಥದ್ದು ಅದರ ಕೇಂದ್ರ ಇದೆ. A24 B28 ಬಿಂದುಗಳು ವ್ಯಾಸ AB ಅಂತ್ಯ ಬಿಂದುಗಳಾಗಿವೆ. ಇಲ್ಲಿ AB ವ್ಯಾಸ ತಗೋರಿ. ಇದರ ಅಂತ್ಯ ಬಿಂದುಗಳನ್ನು ಕೊಟ್ಟಿದ್ದಾರೆ. ಎಷ್ಟ 24 ಇದೆ ಇದು, ಆಮೇಲೆ B ಎಷ್ಟಿದೆ 2,8 ಇದೆ. ಬಿಂದುಗಳು ವ್ಯಾಸ AB ಅಂತ್ಯ ಬಿಂದುಗಳಾಗಿವೆ. ಹಾಗಾದರೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ವೃತ್ತ ಕೇಂದ್ರ ಏನೈತಲ್ಲ ಅದು ಓ, ಇದರ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು. ಈ ಕೇಂದ್ರ ಎದಿಂದ ಬಿದಿಂದ ಎಷ್ಟು ದೂರದೊಳಗಿರ್ತೈತೆ ಅದು AB ವ್ಯಾಸ ಆದ್ರೆ ಓ ಏನು ತ್ರಿಜಾಕೈತೆ OB ತ್ರಿಜಾಕೈತೆ ಅಂದ್ರೆ ಓಕ ಮತ್ತು ABಗೆ ಏನು ಸಂಬಂಧ ಇರ್ತೀರಿ ಮಧ್ಯಬಿಂದು. ಯಾವುದ್ರ ಮಧ್ಯಬಿಂದು ಅದು ABನ ಮಧ್ಯಬಿಂದು ಆಕತಿಲ್ಲ. O = ABನ ಮಧ್ಯಬಿಂದು. ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ ಅಂದಾರ. ವೃತ್ತ ಕೇಂದ್ರ O = ABನ ಮಧ್ಯಬಿಂದು. ABನ ಮಧ್ಯಬಿಂದು ಅಂದ್ರೆ 2 + 2 / 2, 4 + 8 / 2
4 + 8 / 2. ಎರಡು ಎರಡು ಕೂಡಿಸಿದ್ರೆ 4. 4 ಬಾಗ್ಲೆ 2, 8 4 12 ಬಾಗ್ಲೆ ಎಷ್ಟು ಆತಿದು 2 ಆತು. 2 1 2 2 2 1 2 6 12. ಅಂದ್ರೆ ಆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳು ಏನು ಬರ್ತವೆ 2 ಮತ್ತು 6 ಬರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಗಿತಾ? ಬರೆದ್ರಿಲ್ಲ? ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. 4 - 3 8 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3 1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇದೆ. ಇದು ನೇರ ಪ್ರಶ್ನೆ ಇದೆ, ಹಿಂದೂ ಮಾಡಿರಬೇಕು ಈಗಾಗಲೇ ನಾವು, ಆದರೂ ಕ್ವಿಕ್ಲಿ ಇನ್ನೊಂದು ಸಲ ಮಾಡಿಬಿಡಿ. x1 ಇದು x2 y2 ಆಯಿತು, ಇದು m1 ಮತ್ತು ಎಷ್ಟು ಆಯ್ತು ಹೇಳ್ರಿ m2 ಆಯಿತು. P ಆಫ್ x, y = ಏನು ಬರಿಬೇಕು ನಾವು? ಆಂತರಿಕವಾಗಿ ವಿಭಾಗಿಸ್ತಕ್ಕಂಥ ಬಿಂದು ಬರೀರಿ ಕ್ವಿಕ್ಲಿ. m1 x2 + m2 x1 / ಏನು ಬರಿತೀರಿ? m1 + m2 ಬರಿತೀರಿ. ಎರಡನೇ ನಿರ್ದೇಶಾಂಕ m1 y2 + m2 y1 / ಏನು ಬರಿತೀರಿ? m1 + m2 ಬರಿತೀರಿ. ಸರಿನಾ? ಈಗ ಏನು ಬಂತು ನೋಡಿ, m1 x2 m1 ಎಷ್ಟಿದೆ 3 ಇದೆ, ಇಂಟು x2 8 ಇದೆ, m2 1 ಇದೆ, x1 4 / m1 + m2 ಅಂದರೆ 3 + 1. m1 3 × y2 5 + m2 1 × y1 ಎಷ್ಟು -3 / m1 + m2 ಅಂದರೆ 3 + 1 ಬರ್ತದೆ. 8 3 24 + 4 ಬಾಗ್ಲೆ ಎಷ್ಟು 3 1 4 ಆಯ್ತು. ಆಮೇಲೆ 5 3 15 -3 ಬಾಗ್ಲೆ ಎಷ್ಟಾಯಿತು 4 ಆಯ್ತು. ಅಂದರೆ 28 ಬಾಗ್ಲೆ 4, 15 3 ಹೋದ್ರೆ 12 ಬಾಗ್ಲೆ ಎಷ್ಟು 4 ಆಯ್ತು. 4 1 4 7 4 1 4 3 7, 3 ಉತ್ತರ ಬರ್ತದೆ. ಇದು ಪ್ರಶ್ನೆ ಎಂದಕ್ಕೆ ಮಾಡಿದ್ದೀವಿ 7 3 ಉತ್ತರ ಬರ್ತದೆ. ಮುಂದಿನ ಒಂದು ಪ್ರಶ್ನೆ, ದೂರದ ಸೂತ್ರ ಹಾಕಿ ABC 3 ಸರಳ ರೇಖಾಗತ ಆಗಿದಾವ ಅಂತ ಸಾಧಿಸೋಣ. ನಾನು ಸ್ವಲ್ಪ ಲಕ್ಷ ಕೊಡಲಿ. ದೂರ ಸೂತ್ರ 3 ಸಲ ಹಾಕ್ಬೇಕಿಲ್ಲಿ, A B ಮತ್ತು C. ಇವು ಹಿಂಗಾರೆ ಬರ್ಕೋರಿ ಅಥವಾ ಅದ್ಲು ಬದಲು ಮಾಡಬಾರ್ದು, ನಡೀತದೆ. A 3 1 ತೊಗೋತೀನಿ, ಆಮೇಲೆ B ಎಷ್ಟು ತೊಗೋತೀನಿ 6 4, ಹಿಂಗೆ ತೊಗೊಂಡ್ರೆ ಅನುಕೂಲ. C 8 6 ತೊಗೊಳ್ಳೋಣ, 8 6. ಇವು ಸರಳ ರೇಖಾಗತ ಆಗಿರ್ಬೇಕು, ಒಂದ ರೇಖೆ ಮೇಲೆ ಇರಬೇಕು ಅಂತಂದ್ರೆ ನೋಡ್ರಿ, AB ಉದ್ದ BC ಉದ್ದ ಸೇರಿಸಿದ್ರೆ AC ಉದ್ದಕ್ಕೆ ಸರಿ ಹೋಗು. ಇದು ಅಂದ್ರೆ B ರೇಖೆ ಬಿಟ್ಟು ಹೊರಗೆ ಬಂತಂದ್ರೆ AB BC ಉದ್ದ ಹೆಚ್ಚಾಗ್ಬಿಡ್ತದೆ. ತಿಳಿತಾ ಇಲ್ಲ? ಜಾಮೆಟ್ರಿ, ಸಿಂಪಲ್ ಜಾಮೆಟ್ರಿ. AB + BC ಎದಕ್ಕೆ ಸಮ ಆಗಬೇಕದು? AC ಉದ್ದಕ್ಕೆ ಸಮ ಆಗ್ಬೇಕು ನೋಡ್ರಿ. ಇಷ್ಟ ಅಂದ್ರೆ ನಾವು AB ಕಂಡುಹಿಡಬೇಕು, BC ಕಂಡುಹಿಡಬೇಕು, AC ಕಂಡುಹಿಡಬೇಕು. 3 ಸಲ ದೂರ ಸೂತ್ರ ಹಾಕಬೇಕು. ಆ AB + BC ಕೂಡಿಸ್ಕೋಬೇಕು, ಅದು ಎದಕ್ಕೆ ಸಮ ಬರಬೇಕು? AC ಸಮ ಬರಬೇಕು. ಸರಿ, ಒಂದೊಂದು ಲೆಕ್ಕಾಚಾರ ಮಾಡ್ತಾ ಹೋಗೋಣ. AB ಲೆಕ್ಕಾಚಾರ ಮಾಡೋಣ. AB = √. ಪ್ರತಿ ಸಲ ದೂರ ಸೂತ್ರ ಬರೋಂಗಿಲ್ಲ, ನೇರವಾಗಿ ಹಾಕ್ತೀನಿ ನೋಡಿ ಸೂತ್ರ. 6 - 3 ² + 4 - 1 ² ಸರಿ. 6 6 ಮ 3 ಹೋದ್ರೆ 3 3 ವರ್ಗ, 4 1 ಹೋದ್ರೆ 3 3 ವರ್ಗ, 3 ವರ್ಗ 9 9 + 9 18 √18 ಬಂತು. ಇನ್ನು ಬಿಡ್ಸಕ್ಕೆ ಹೋಗ್ಬೇಡ್ರಿ, ಹಂಗೆ ಇಟ್ಬಿಡ್ರಿ ಸದ್ಯಕ್ಕೆ. AB = ಇಲ್ಲ ಬರ್ರಿ 9 × 2 9 2 18 ಅಂದ್ರೆ 3 √2 ಬಂತು. AB 3 √2 ಬಂತು. ಹಂಗೆ BC ಕಂಡುಹಿಡಿನಿ. BC = √. x2 - x1 8 - 6 BC ತೆಗಿತೀನಿ. 8 - 6 8 - 6 ² + 6 - 4 ² ಅಂದ್ರೆ 8 6 ಹೋದ್ರೆ 2 2 ವರ್ಗ, 6 4 ಹೋದ್ರೆ 2 2 ವರ್ಗ, 2 ವರ್ಗ 4 + 4 8 ಆಯ್ತು. √8 ಆತಿದೆ. √8 ಅಂದ್ರೆ ಹೆಂಗೆ ಬರಿತೀರಿ? 4 × 2 ಬರಿತೀರಿ. 4 × 2 ಅಂದ್ರೆ 4 ವರ್ಗಮೂಲ 2 2 ವರ್ಗಮೂಲ 2 ಆಗ್ತದೆ. BC ಇಷ್ಟ ಆಯ್ತು. ಈಗ ನಮ್ಗೆ AB + BC ಕಂಡು ಹಿಡ್ಕೊಂಡ್ಬಿಡೋಣ. AB + BC, AB 3 √2 ಅದ, ಆಮೇಲೆ BC ಎಷ್ಟದ 2 √2 ಅದ. ಎರಡು ಕೂಡಿಸಿದ್ರೆ ಎಷ್ಟಾಯ್ತು ನೋಡ್ರಿ 5 √2 ಆತ ಇಲ್ಲ. ಇದಕ್ಕೆ ಸಮೀಕರಣ 1 ಅನ್ರಿ. AB ಮತ್ತು BC ಕಂಡು ಹಿಡಿದೀವಿ. ಈಗ ಏನು ಕಂಡು ಹಿಡಿಯೋಣ ಅಂದರೆ AC ಕಂಡು ಹಿಡಿಯೋಣ. AC ಕಂಡು ಹಿಡಿಯೋಕ್ಕೂ ದೂರ ಸೂತ್ರನ ಹಾಕೋದು ಇದೆ. AC ಸರಿಯಾಗಿ ನೋಡಿ ಬರಿಬೇಕು. 8 - 3 ² + 6 - 1 ² 8 - 3 + 6 - 1 ² 8 3 ಹೋದ್ರೆ 5 5 ವರ್ಗ, 6 1 ಹೋದ್ರೆ 5 5 ವರ್ಗ ಎಷ್ಟಾಯ್ತು? 5 ವರ್ಗ 25 ಮತ್ತು 5 ವರ್ಗ ಎಷ್ಟು 25 ಅಂದ್ರೆ 50 ಆಯ್ತು. 50 ಹೆಂಗೆ ಹೊಡಿತೀರಿ? 25 × 2 ಹೊಡಿತೀರಿ. ಇಲ್ಲಿಂದ 25 ವರ್ಗಮೂಲ ಎಷ್ಟು? 5 ವರ್ಗಮೂಲ 2 ಆಯ್ತು. ಈಗ ನೋಡ್ರಿ
ಎ ಸಿ ಈಕ್ವಲ್ ಟು ಇಲ್ಲಿ ನೋಡಿರಿ ಎ ಬಿ ಪ್ಲಸ್ ಬಿ ಸಿ ಐತಿಲ್ಲ ನೋಡಿರಿ 5 ವರ್ಗಮೂಲ 2 ಅಂದರೆ ಎಷ್ಟಿದು ಈಕ್ವಲ್ ಟು ಏನಾಯ್ತು ಎ ಬಿ ಪ್ಲಸ್ ಬಿ ಸಿ ಇಲ್ಲ ಹಿಂಗೆ ಮಾಡಿರಿ ಇದಕ್ಕೆ ಸಮೀಕರಣ 2 ಅನ್ರಿ ಇಲ್ಲೇ ಹಿಂಗೆ ಇಡ್ರಿ ಲೆಫ್ಟ್ ಸೈಡ್ ಎ ಸಿನ ಹಿಂಗೆ ಇಡ್ರಿ ಇದಕ್ಕೆ ಸಮೀಕರಣ 2 ಅನ್ರಿ 1 ಮತ್ತು 2ರಿಂದ ಎ ಬಿ ಪ್ಲಸ್ ಬಿ ಸಿ ಬೆಲೆ ಮತ್ತು ಎ ಸಿದ ಬೆಲೆ ಎರಡು ಸೇಮ್ ಅದಾವೆ ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಎ ಸಿ ಬಂದಿದೆ ಆದ್ದರಿಂದ ಎ ಬಿ ಸಿಗಳು ಸರಳ ರೇಖಾಗತವಾಗಿವೆ ಅಂತಕ್ಕಂಥ ತೀರ್ಮಾನವನ್ನು ನಾವು ಕೊಡ್ತೀವಿ. ನೋಡ್ರಿ ಈಗ ಮುಂದಿನ ಒಂದು ಪ್ರಶ್ನೆ ಎಷ್ಟನೇ ಪ್ರಶ್ನೆ ಅಂತಂದ್ರೆ 59ನೇ ಪ್ರಶ್ನೆ ಪರಿಹಾರ ಏನಂತ ನೋಡ್ರಿ. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ 2-3 ಬಿಂದುವಿನಲ್ಲಿ ಅರ್ಧಿಸುತ್ತವೆ. ಒಂದು ಸಮಾಂತರ ಚತುರ್ಭುಜ ಇದೆ ಈ ರೀತಿಯಾಗಿ. ಈ ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಇದನ್ನ ಎ ಬಿ ಸಿ ಡಿ ಅಂತ ಅಂದ್ಕೊಳ್ಳೋಣ. ಅವು ಎಲ್ಲಿ ಅರ್ಧಿಸ್ತಾ ಇದಾವೆ ಅಂತಂದ್ರೆ ಯಾವ ಬಿಂದುವಿನಲ್ಲಿ ಅರ್ಧಿಸ್ತಾ ಇದಾವಲ್ಲ ಆ ಬಿಂದುವನ್ನು ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ 2-3. ಈ ಛೇದನ ಬಿಂದು ಐತಲ್ಲ ಇದನ್ನ 2-3 ಅಂತ ತಗೊಳ್ರಿ. ಒಂದು ಕರ್ಣದ ಒಂದು ಅಂತ್ಯ ಬಿಂದುವಿನ ನಿರ್ದೇಶಾಂಕ ಎ ಅನ್ನ 1,4 ತಗೋರಿ. ಅದೇ ಕರ್ಣದ ಮತ್ತೊಂದು ಅಂತ್ಯ ಬಿಂದುವಿನ ನಿರ್ದೇಶಾಂಕಗಳು ಏನು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಸಿ ಅನ್ನ ನಾವೇನು ಮಾಡಬೇಕಾಗಿತ್ತು ಇಲ್ಲಿ ಕಂಡುಹಿಡಿಯಬೇಕಾಗಿತ್ತು. ಸರಿ, ಈಗ ಈ ಸಿ ಬಿಂದುವಿನ ನಿರ್ದೇಶಾಂಕಗಳು x, y ಆಗಿರಲಿ. ಸಿ ಈಕ್ವಲ್ ಟು ಏನಾಗಿರಲಿ ಅಂದ್ರೆ x, y ಆಗಿರಲಿ. ಈಗ ಇದೇನು ಎರಡು ಛೇದನ ಬಿಂದುಗಳು ಛೇದಿಸಿದವಲ್ಲ ಓ ಐತಲ್ಲ ಆ ಓನ ನಿರ್ದೇಶಾಂಕಗಳು ಏನಾಗ್ತಾವಂತಂದರೆ ಎ ಸಿನ ಮಧ್ಯಬಿಂದು ಆಗ್ತದೆ. ಯಾಕಂದರೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಒಂದನ್ನೊಂದು ಅರ್ಧಿಸ್ತಾವೆ. ಹಾಗಾಗಿ ಓ ಇದ್ದದ್ದು ಎ ಸಿ ಇದ್ದ ಮತ್ತು ಬಿ ಡಿ ಇದ್ದ ಎರಡು ಥರದ್ದು ಮಧ್ಯಬಿಂದು ಆಗಿರ್ತದೆ. ಓ ಈಕ್ವಲ್ ಟು ಎ ಸಿನ ಮಧ್ಯಬಿಂದು. ಓ ಇದ್ದದ್ದು ಎ ಸಿನ ಮಧ್ಯಬಿಂದು ಐತಿ. ಆದರೆ ಈಗ ನಮ್ಮ ಮಧ್ಯಬಿಂದು ಕೊಟ್ಟಿದ್ದಾರೆ ಅದು ಎಷ್ಟೈತೆ 2,-3 ಅದ. ಇದಕ್ಕೆ ಸೂತ್ರ ಹಾಕ್ರಿ 1 + x / 2 ಆಯಿತು. ಆಮೇಲೆ ಎರಡನೇ ನಿರ್ದೇಶಾಂಕ ಏನಾಗ್ತದೆ -3 ಅಲ್ಲ ಇದು ಎಷ್ಟಾಗತ್ತೆ ನೋಡ್ರಿ 1 + x ಇದು x, y ಸಿ ಅನ್ನು x, y ಅಂತ ತಗೊಂಡಿದ್ವಿ. 1 + x/2 ಎರಡನೇದು ಏನು ಬರ್ತದೆ 4 + y / 2 4 + y / 2 ಬರ್ತದೆ. ಇಲ್ಲಿ ಗಮನಿಸಬೇಕು 1 + x/2 ಅನ್ನು 2ಕ್ಕೆ ಹೋಲಿಸ್ಬೇಕು. 1 + x/2 ಅನ್ನು 2ಕ್ಕೆ ಹೋಲಿಸ್ತೀರಿ. ಆಮೇಲೆ 4 + y/2 ಅನ್ನು -3 ಹೋಲಿಸ್ತೀರಿ. ಹೌದಾ? 1 + x/2 = 1 ಇದರಿಂದ ಏನು ಕಂಡು ಬರ್ತದೆ ನಿಮ್ಗೆ 1 + x / 2 = ಎಷ್ಟು 2. ಆಮೇಲೆ ಇನ್ನೊಂದು ಬೆಲೆ ಏನಿತ್ತದು 4 ಇತ್ತಲ್ಲ 4 + y/2 4 + y / 2 ಎಷ್ಟು ಸರಿ ಆಗ್ತದೆ -3ಗೆ ಸಮವಾಗ್ತದೆ. ಇನ್ನು ಹೋಲಿಸ್ಕೊರಿ ಅದನ್ನ ಬಿಡಿಸ್ಕೊಂಬಿಡ್ರಿ. 1 + x = 2 × 2 ಅಂದರೆ 4 ಮತ್ತು 4 + y = 2 × -3 ಅಂದರೆ -6 ಆಗ್ತದೆ. ಅಂದರೆ ಇದರಿಂದ x = 4 - 1 ಮತ್ತು y = -6 - 4 ಆಗ್ತದೆ. ಅಂದರೆ x = ಎಷ್ಟಾಯ್ತು 4ರಾಗ 1 ಹೋದ್ರೆ 3 ಮತ್ತು y = ಎಷ್ಟಾಯ್ತು ನೋಡ್ರಿ -6 - 4 ಅಂದರೆ ಎಷ್ಟಾಯ್ತು -10 ಆಯಿತು. ಆದ್ದರಿಂದ ನಮಗೆ ಆ ಸಿನ ನಿರ್ದೇಶಾಂಕಗಳು ಆ ಕರ್ಣದ ಇನ್ನೊಂದು ಅಂತ್ಯಬಿಂದು ಇತ್ತಲ್ಲ ಅದು x, y ಅಂತ ತಗೊಂಡಿದ್ವಿ. ಅದು ಎಷ್ಟಾಗ್ತದೆ ನಮಗೆ 3, -10 ಆಗ್ತದೆ ಅನ್ನೋದನ್ನು ನೋಡ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ದೂರದ ಸೂತ್ರ ಹಾಕಿ ಈ ಎ ಮತ್ತು ಬಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕಾಗೈತಿ. ಎ ಬಿ = ಸೂತ್ರ ಬರೀರಿ ವರ್ಗಮೂಲ x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. ಇದು ಸೂತ್ರ ನಿಮಗೆ. ಇದು x1 y1 ಆಗುತ್ತೆ. ಇದು ಏನಾಗುತ್ತೆ ನಿಮಗೆ x2 y2 ಆಗುತ್ತೆ. x2 - x1 ಅಂದರೆ -1 √(x1 -
ನೋಡ್ರಿ x2 ಎಷ್ಟಿದೆ -1 ಇದೆ, ಮೈನಸ್ ನಿಮ್ಮ ಸೂತ್ರದಾಗ ಐತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ, x1 -5 ಇರೋದ್ರಿಂದ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಅಂದರೆ 3 ಮೈನಸ್ ಎಷ್ಟು 7 ಬರ್ತದೆ, 3 - 7 ಬ್ರಾಕೆಟ್ ಸ್ಕ್ವೇರ್, 5ರಾಗ 1 ಹೋದ್ರೆ 4, 4 ಸ್ಕ್ವೇರ, ಆಮೇಲೆ 3ರಾಗ 7 ಹೋದ್ರೆ -4, -4ರ ವರ್ಗ, 4ರ ವರ್ಗ ಎಷ್ಟು 16, -4ರ ವರ್ಗ ಎಷ್ಟಾಯ್ತು ಮತ್ತೆ 16 ಆಯ್ತು, 16 ಕೂಡಿಸಿದ್ರೆ 32. ಇದನ್ನು ಹೆಂಗೆ ಬರಿಬೋದಲ್ಲ 16 × 2 ಅಂತ ಬರಿಬೋದು. 16ರ ವರ್ಗಮೂಲ ಎಷ್ಟು ಬರ್ತದೆ 4 ಬರ್ತದೆ, ವರ್ಗಮೂಲ ಚಿಹ್ನೆ ಒಳಗೆ 2 ಇಟ್ಬಿಡ್ರಿ. ಅಂದರೆ ಎ ಬಿನ ಉದ್ದ ಎಷ್ಟಾಯಿತು 4 ವರ್ಗಮೂಲ 2 ಆಗ್ತದೆ ಅನ್ನೋದನ್ನು ನೋಡ್ತೀವಿ. ಹಾಗೆಯೇ ಮುಂದಿನ ಒಂದು ಪ್ರಶ್ನೆ ಏನಿದೆ, 5 - 6 ಮತ್ತು -1 - 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು y ಅಕ್ಷ ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ? y ಅಕ್ಷ p = 0, y. y ಅಕ್ಷ ಈ ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡ y ಅಕ್ಷದ ಮುಖಾಂತರ ಹಾದೋಗೈತೆ ಅಂದ್ರೆ ಅಲ್ಲಿ x ನಿರ್ದೇಶಾಂಕ 0 ಇರಬೇಕು. y ನಿರ್ದೇಶಾಂಕ ಗೊತ್ತಿಲ್ಲ ನಮ್ಗೆ, ಅದನ್ನು y ಇಟ್ಕೊಳ್ಳೋಣ. ಬಿಂದುವಿನಲ್ಲಿ ಇದನ್ನು ಎ ಅನ್ನೋಣ, ಆಮೇಲೆ ಇದನ್ನು ಬಿ ಅನ್ನೋಣ. ಎ ಬಿ ಅನ್ನು ಸಂಧಿಸಿದೆ, ಅಂತ ನಾನು ನೋಟ್ ಮಾಡ್ಕೊತೀನಿ. ಈಗ ಪಿ ಯು ಎ ಬಿಯನ್ನು ಯಾವ ಅನುಪಾತದಲ್ಲಿ ವಿಭಾಗಿಸಲಿ ಅಂದರೆ r:1 ಅನುಪಾತದಲ್ಲಿ ವಿಭಾಗಿಸಿದೆ ಅಥವಾ ವಿಭಾಗಿಸಲಿ. ಈ ಪರಿಗಣನೆಯನ್ನು ನಾವು ತಗೋಬೇಕು. ಅಂದರೆ ಈಗ ಪಿ ಬಿಂದು ಯಾವುದಕ್ಕೆ ಸರಿ ಆಗ್ತೈತೆ, ಅದು m1x2 + m2x1 / m1 + m2. ಆಮೇಲೆ ಎರಡನೇ ನಿರ್ದೇಶಾಂಕ ಏನು m1y2 + m2y1 / m1 + m2. ಹೌದಾ? ಈಗ ಬೆಲೆಗಳನ್ನ ಹಾಕಿದ್ರೆ ಪಿ ಬೆಲೆ ಎಷ್ಟಿದೆ 0, y ಇದೆ. 0, y = m1x2, m1 ಅಂದ್ರೆ r, x2 ಅಂದ್ರೆ x1 y1 x2 y2 ಏನಾಗ್ತಾವೆ ನೋಡ್ರಲ್ಲಿ, ಇದು x1 y1 ಆಗುತ್ತೆ ನಿಮಗೆ, ಇದು x2 y2 ಆಗ್ತದೆ. ಇಲ್ಲೇ ನಿಮಗೆ m1 ಮತ್ತು m2 ಬೆಲೆಗಳು ಅದಾವ. ಈಗ r ಅಂದರೆ m1 × x2 ಬೆಲೆ ಎಷ್ಟಿದೆ ನೋಡ್ರಲ್ಲಿ, x1 y1 x2 y2, x2 -1 ಇದೆ, ಅದಕ್ಕೆ ಬ್ರಾಕೆಟ್ ಹಾಕಿ ಬರೀರಿ, ಪ್ಲಸ್ m2 ಅಂದರೆ ಎಷ್ಟಿದೆ 1 ಇದೆ, ಇಂಟು x1 ಬೆಲೆ 5 ಇದೆ, / m1 + m2 ಅಂದರೆ r + 1 ಆಗುತ್ತೆ. ಎರಡನೇ ಬೆಲೆ m1 y2 r ಇಂಟು y2 ಬೆಲೆ -4 ಇದೆ, ಪ್ಲಸ್ m2 1 ಇಂಟು y1 ಎಷ್ಟಿದೆ -6 ಇದೆ, / m1 + m2 ಅಂದರೆ r + 1 ಆಗುತ್ತೆ. ಇನ್ನು ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಸೊ ಇಲ್ಲಿ ಏನು ಬಂತು ಅಂತ ನೋಡ್ರಿ, ಒಂದಿಷ್ಟು ಇಲ್ಲೇ ಬಂದಿರತಕ್ಕಂತಹ ಬೆಲೆಯನ್ನು ನಾವೇನು ಮಾಡಬೇಕು, ಸುಲಭೀಕರಣ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. 0, y ಬರೆಯೋಣ. ನೆಕ್ಸ್ಟ್ ಎಡಗಡೆ ಏನಿರಲಿ 0, y ಇರಲಿ. 0, y = ಅಲ್ಲೆಷ್ಟು ಬಂದಿತ್ತು, ಅದು r × -1 ಬಂದಿತ್ತು. r × -1 ಅಂದರೆ -6 ಬರ್ತದೆ. ಆಮೇಲೆ 1 × 5 ಬಂದಿತ್ತು ಅಂದರೆ 5 ಆಯಿತು, / r + 1. ಎರಡನೇ ಬೆಲೆ -4 × r ಅಂದರೆ -4r. 1 × -6 ಅಂದರೆ ಎಷ್ಟು ಬಂದದ್ದು, -6 / ಎಷ್ಟು r + 1. ಇಲ್ಲಿ ನೀವು ಹೋಲಿಸ್ಕೋಬೇಕಾದ್ರೆ 0, y ಐತಲ್ಲ, ಇಲ್ಲಿ y ಹೋಲಿಸ್ಕೋಬಾರ್ದು, x ನಿರ್ದೇಶಾಂಕವನ್ನು ಮಾತ್ರ ಹೋಲಿಸ್ಕೋಬೇಕು. 0 = ಎಷ್ಟಾಕತಿ -r + 5 / ಎಷ್ಟು ಬಂತು ನೋಡ್ರಿ, r + 1 ಬಂತು. ವರಿ ಗುಣಾಕಾರ ಮಾಡಿದ್ರೆ 0 = -r + 5 ಆಕೈತಿ. ಆ -r ಈ ಕಡೆ ತಂದ್ರೆ +r ಆಕತಿ, = ಎಷ್ಟಾಯ್ತು 5 ಆಯ್ತು. ಆದ್ದರಿಂದ ಪಿ ಬಿಂದುವಿನ ನಿರ್ದೇಶಾಂಕ 0, ಇಷ್ಟರಲ್ಲೇ ವರ್ಕೌಟ್ ಆಗೋದಿಲ್ಲ ನಿಮ್ಗೆ. ಪಿ ಬಿಂದುವಿನ ನಿರ್ದೇಶಾಂಕ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ r = ಎಷ್ಟು ಬಂತು, 5 ಬಂತು. ಹೌದಾ? r = 5 ಬಂತು. ಈಗ y ಇದೆಯಲ್ಲ ನೋಡ್ರಿ, ಇಲ್ಲೇ ನೋಡ್ರಿ ಕಾಣಿಸ್ತದೆ ನಿಮಗೆ. y = ಎಷ್ಟಾಗ್ತದೆ, -4r
-6 ಡಿವೈಡೆಡ್ ಬೈ r ಪ್ಲಸ್ 1 ಅದ. ಈಗ -4 ಇಂಟು r ಬೆಲೆ 5 ಬಂದಿದೆ, -6 ಡಿವೈಡೆಡ್ ಬೈ r ಪ್ಲಸ್ 1, 5 ಪ್ಲಸ್ 1 ಅಂದರೆ -20 -6 ಬಾಗ್ಲೆ ಎಷ್ಟು 6 ಆಗ್ತಿದೆ. ಅಂದರೆ y ಈಕ್ವಲ್ ಟು ಎಷ್ಟಾಯಿತು, -26 ಡಿವೈಡೆಡ್ ಬೈ 6. 2 ಮೂರಲೆ 2 1 2 ಮೂರಲೆ ಅಂದರೆ -13/3 ಬಂತು. ಅಂದರೆ ನಿಮಗೆ ಪಿನ ಬೆಲೆ ಏನು ಬಂತಂದ್ರೆ 0, -13/3 -13/3 ಸರಿನಾ? -13/3 0, -13 ಡಿವೈಡೆಡ್ ಬೈ 3. ಅಲ್ಲೇನೆ ಏನು ಮಾಡಿದೆ, ವಾಯ್ದ ಬೆಲೆಯನ್ನು ಕಂಡುಹಿಡಿದೆ. r ಬೆಲೆ 5 ಬಂದಿತ್ತು, 5 ಹಾಕಿದ್ವಿ, 4 5 20 -20 -6 ಡಿವೈಡೆಡ್ ಬೈ r ಪ್ಲಸ್ 1, 5 ಪ್ಲಸ್ 1 6 ಬರುತ್ತೆ. ಉಳಿದ ಲೆಕ್ಕಾಚಾರ ಸರಿ ಇದೆ. ಇನ್ನೇನು ಮಾಡ್ಬೇಕು ನಾವೀಗ? ಪ್ರಶ್ನೆ ಏನು ಕೇಳಿದಾರೆ ನೋಡ್ರಿ. ಇಲ್ಲಿ ಪ್ರಶ್ನೆ ಏನಿತ್ತು ಅಂತಂದ್ರೆ y ಅಕ್ಷವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಕಂಡುಹಿಡಿ ಮತ್ತು ಛೇದಕ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿ. ಆದ್ದರಿಂದ y ಅಕ್ಷವು, ಆದ್ದರಿಂದ ABಯನ್ನು y ಅಕ್ಷವು ನೀವು r:1 ಅನುಪಾತ ತಗೊಂಡಿದ್ರೆ r ಬೆಲೆ 5 ಬಂದಿದೆ, 5:1 ಅನುಪಾತದಲ್ಲಿ ವಿಭಾಗಿಸುತ್ತದೆ ಮತ್ತು P ಈಕ್ವಲ್ ಟು ಯಾವ ಬಿಂದು ಅದು 0, y ಅದು 0, -13/3 ಬಂತಲ್ಲ. ಸೊ ಇಷ್ಟು ಹೇಳಿದರೆ ಮುಗೀತು. ಇಷ್ಟಾದ್ರೆ ನಿಮ್ಗೆ ಏನಾಯ್ತಪ್ಪ ಅಂತಂದ್ರೆ ಈ ಒಂದು ಯಾವುದು ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ಪರೀಕ್ಷಾ ಪ್ರಶ್ನೆಗಳು ಇಲ್ಲಿಯವರೆಗೆ ಪೂರ್ಣ ಆದವು.